ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಕರಾವಳಿ ನೋಡೋದಕ್ಕೆ ಎಷ್ಟು ಸುಂದರವೋ ಅಷ್ಟೇ ಭವ್ಯ ಪರಂಪರೆಯನ್ನು ಹೊಂದಿದೆ. ಕೈಗಾರಿಕೆ, ಶಿಕ್ಷಣ, ಉದ್ಯೋಗ, ಧಾರ್ಮಿಕತೆ, ಕಲೆ, ಸಂಸ್ಕೃತಿ ಸೇರಿದಂತೆ ಎಲ್ಲ ರಂಗದಲ್ಲೂ ಕರಾವಳಿಗರು ಮುಂಚೂಣಿಯಲ್ಲಿದ್ದಾರೆ. ಅದರಲ್ಲೂ ಮಂಗಳೂರನ್ನ ಹಿಂದುತ್ವದ ಶಕ್ತಿ ಕೇಂದ್ರ ಅಂತ ಕರೆಯಲಾಗುತ್ತೆ. ಆದರೆ ಹಿಂದುತ್ವದ ಶಕ್ತಿ ಕೇಂದ್ರದಲ್ಲೇ ನಡೀತಿರುವ ಈ ಮಾಫಿಯಾ ಹಿಂದುತ್ವಕ್ಕೆ ಕುತ್ತು ತರುವ ಕಾರ್ಯ ನಡೆಸ್ತಿದೆ. ಅಷ್ಟಕ್ಕೂ ಕರಾವಳಿಯಲ್ಲಿ ನಡೆಯುತ್ತಿರೋದಾದ್ರೂ ಏನು ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವು ಹಿಂದುತ್ವದ ಪೋಷಕರಾಗಿದ್ದರೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋಗಳನ್ನು ಇತರರಿಗೆ ಶೇರ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಕರಾವಳಿ ಪ್ರವಾಸೋದ್ಯಮ ಧಾರ್ಮಿಕ ಕೇಂದ್ರಗಳಿಂದಲೇ ಪ್ರಖ್ಯಾತಿ ಪಡೆದಿದೆ. ಇದೇ ಕಾರಣಕ್ಕೆ ನಿತ್ಯವೂ ಮಂಗಳೂರು, ಉಡುಪಿ, ಕಾರವಾರ ಸೇರಿದಂತೆ ಕರಾವಳಿ ಜಿಲ್ಲೆಗಳಿಗೆ ಸಾವಿರಾರು ಮಂದಿ ಆಗಮಿಸುತ್ತಾರೆ. ವ್ಯಾಪಾರ ವ್ಯವಹಾರವೂ ಭರ್ಜರಿಯಾಗಿ ನಡೆಯುತ್ತೆ. ಅದರಲ್ಲೂ ಮಂಗಳೂರು ದಿನೇ ದಿನೇ ಅಭಿವೃದ್ಧಿ ಕಾಣುತ್ತಿದೆ. ಹಿಂದುತ್ವದ ಶಕ್ತಿ ಕೇಂದ್ರ ಎನಿಸಿಕೊಂಡಿರುವ ಮಂಗಳೂರಲ್ಲೀಗ ಹಿಂದುತ್ವಕ್ಕೆ ಕುತ್ತು ತರುವ ಕಾರ್ಯ ನಡೀತಿದೆ. ಅಷ್ಟಕ್ಕೂ ಮಂಗಳೂರಿಗೆ ಮಹಾಮಾರಿಯಂತೆ ಒದಗಿರೋದೇ ಡ್ರಗ್ಸ್ ಮಾಫಿಯಾ. ಮಂಗಳೂರು ಪೊಲೀಸರು ಇಂಥ ಡ್ರಗ್ಸ್ ಮಾಫಿಯಾದ ಬುಡಕ್ಕೆ ಕೈ ಹಾಕಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರು ನೀಡಿರುವ ಮಾಹಿತಿ ಇದೀಗ ಕರಾವಳಿಗರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. 75 ಕೋಟಿ ಮೌಲ್ಯದ MDMA ಡ್ರಗ್ಸ್ ವಶ. ಮಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. ಮಂಗಳೂರು ಮಾತ್ರವಲ್ಲದೆ ಉಡುಪಿ ಜಿಲ್ಲೆಯಲ್ಲಿ ಡ್ರಗ್ಸ್ ಜಾಲ ಸಕ್ರಿಯವಾಗಿದೆ. ಕರಾವಳಿಯ ಈ ಡ್ರಗ್ಸ್ ಜಾಲದ ಬುಡಕ್ಕೆ ಕೈ ಹಾಕಿರೋ ಮಂಗಳೂರು ಪೊಲೀಸರು ಬೆಂಗಳೂರಲ್ಲಿ ಬೃಹತ್ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 75 ಕೋಟಿ ರೂಪಾಯಿ ಮೌಲ್ಯದ 37.870 ಕೆಜಿ ತೂಕದ MDMA ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ನೈಜೀರಿಯಾ ಪ್ರಜೆಗಳಿಂದ ಇಷ್ಟೊಂದು ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ. ಮಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಸಿಸಿಬಿ ಪೊಲೀಸರು ಹೈದರಾಲಿ ಅನ್ನೋ ಡ್ರಗ್ ಪೆಡ್ಲರ್ ಅನ್ನ ಬಂಧಿಸಿದ್ರು. ಈ ವೇಳೆ 15 ಗ್ರಾಂ ತೂಕದ MDMA ಡ್ರಗ್ಸ್ ವಶಕ್ಕೆ ಪಡೆದು ಆತನನ್ನ ವಿಚಾರಣೆಗೆ ಒಳಪಡಿಸಿದ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಮಂಗಳೂರಿನಲ್ಲಿ ಬಂಧಿತನಾಗಿರುವ ಡ್ರಗ್ ಪೆಡ್ಲರ್ ಹೈದರ್ ಅಲಿಯಾಸ್ ಹೈದರಾಲಿ ಹಲವು ವರ್ಷಗಳಿಂದಲೂ ಈ ಜಾಲದಲ್ಲಿ ಸಕ್ರಿಯನಾಗಿದ್ದಂತೆ. ಅಲ್ಲದೆ ತನಗೆ ಡ್ರಗ್ಸ್ ಪೂರೈಕೆ ಮಾಡುತ್ತಿದ್ದ ನೈಜೀರಿಯಾದ ಪ್ರಜೆಗಳ ಬಗ್ಗೆಯೂ ಹೈದರಾಲಿ ಮಾಹಿತಿ ನೀಡಿದ್ದ. ಈ ಜಾಲದ ಬೆನ್ನು ಹಿಡಿದ ಮಂಗಳೂರು ಸಿಸಿಬಿ ಪೊಲೀಸರು ಕರ್ನಾಟಕದ ಇತಿಹಾಸದಲ್ಲಿಯೇ ದಾಖಲೆ ಪ್ರಮಾಣದ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್ ಜಾಲದ ಜಾಡು ಹಿಡಿದ ಮಂಗಳೂರು ಪೊಲೀಸರು ಸುಮಾರು 6 ತಿಂಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದಾರೆ. ಕೊನೆಗೂ ನೈಜೀರಿಯಾದ ಇಬ್ಬರು ಮಹಿಳೆಯರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಿದ್ದ ಮಾಹಿತಿಯನ್ನ ಪಡೆದು ದಾಳಿ ನಡೆಸಿ ಇಬ್ಬರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಇಬ್ಬರಿಂದ ವಶಪಡಿಸಿಕೊಂಡಿದ್ದು 37.870 ಕೆಜಿ MDMA ಡ್ರಗ್ಸ್. ಇದರ ಒಟ್ಟು ಮೌಲ್ಯವೇ 75 ಕೋಟಿ ರೂಪಾಯಿಗೂ ಅಧಿಕ. ಡ್ರಗ್ಸ್ ಜಾಲದಲ್ಲಿ ಸಿಕ್ಕಿಬಿದ್ದಿರುವ ಈ ಬೆಂಬಾ ಪೆಂಟಾ ಅಲಿಯಾಸ್ ಎಡೋನಿಸ್ ಜಬುಲಾ ಹಾಗೂ ಆಲಿಗೋ ಜುವಾನ್ಸ್ ಅನ್ನೋ ಇಬ್ಬರು ಕಳೆದ 1 ವರ್ಷದ ಅವಧಿಯಲ್ಲಿ 37 ಬಾರಿ ಬೆಂಗಳೂರಿಗೆ ಹಾಗೂ 22 ಬಾರಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಒಟ್ಟು 59 ಬಾರಿ ವಿಮಾನದಲ್ಲಿ ಪ್ರಯಾಣಿಸಿರುವ ಈ ಇಬ್ಬರು ಮಹಿಳೆಯರು ಅದೆಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸಾಗಾಟ ಮಾಡಿರಬಹುದು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ನಡುರಾತ್ರಿ ವಿಮಾನದ ಮೂಲಕವೇ ಪ್ರಯಾಣಿಸೋ ಈ ಡ್ರಗ್ಸ್ ಪೆಡ್ಲರ್ಗಳು ಲೋಕಲ್ ಪೆಡ್ಲರ್ಸ್ಗಳಿಗೆ ಡ್ರಗ್ಸ್ ಸರಬರಾಜು ಮಾಡಿ 24 ಗಂಟೆಗಳ ಅವಧಿಯಲ್ಲಿ ಎಸ್ಕೇಪ್ ಆಗ್ತಿದ್ರು. ಇಬ್ಬರು ಕೂಡ ಕಳೆದ ಕೆಲವು ವರ್ಷಗಳಿಂದ ಈ ಜಾಲದಲ್ಲಿ ಸಕ್ರಿಯರಾಗಿದ್ದಾರೆ. ಕೇರಳದಲ್ಲೂ ಡ್ರಗ್ಸ್ ಪೆಡಂಭೂತ. 2 ವಾರದಲ್ಲಿ 4,000 ಮಂದಿ ಅರೆಸ್ಟ್. ಭಾರತದಲ್ಲಿ ಡ್ರಗ್ಸ್ ಪೆಡಂಭೂತಕ್ಕೆ ಸಿಲುಕಿ ನರಳುತ್ತಿರೋ ರಾಜ್ಯಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಂತಿರೋದೇ ಪಂಜಾಬ್.
ಆದರೆ ಪಂಜಾಬ್ ಮೀರಿಸುವಂತಿದೆ ದೇವರನಾಡು ಕೇರಳ. ಕೇರಳದಲ್ಲಿ ಡ್ರಗ್ಸ್ ಜಾಲ ಸಕ್ರಿಯವಾಗಿದೆ. ಕೇರಳದಲ್ಲಿ ಯುವ ಜನತೆ ನಶೆಯ ಗೀಳಿಗೆ ಬಿದ್ದು ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಕೇರಳದಲ್ಲಿ ಡ್ರಗ್ಸ್ ಮಾಫಿಯಾದ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. ಕಳೆದ 15 ದಿನಗಳ ಅವಧಿಯಲ್ಲಿ ಬರೋಬ್ಬರಿ 4,500ಕ್ಕೂ ಅಧಿಕ ಪ್ರಕರಣ ದಾಖಲು ಮಾಡಿಕೊಂಡಿರೋ ಪೊಲೀಸರು 4,000ಕ್ಕೂ ಅಧಿಕ ಮಂದಿಯನ್ನ ಬಂಧಿಸಿದ್ದಾರೆ. ಕೇರಳದಲ್ಲಿ ಈಗಾಗಲೇ ಲಕ್ಷಾಂತರ ಮಂದಿ ಡ್ರಗ್ಸ್ ದಾಸರಾಗಿದ್ದು, ಕೇರಳ ಕೂಡ ತಮ್ಮ ರಾಜ್ಯಕ್ಕೆ ನೆರೆಯ ಕರ್ನಾಟಕದಿಂದಲೇ ಡ್ರಗ್ಸ್ ಸಾಗಾಟವಾಗ್ತಿದೆ ಅನ್ನೋ ಹೇಳಿಕೆ ನೀಡಿದೆ. ಕೇರಳದಲ್ಲಿ ಈಗಾಗಲೇ ಹಿಂದೂ ಯುವತಿಯರನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಲಕ್ಕೆ ಬೀಳಿಸಲಾಗಿದೆ ಅನ್ನೋ ಆಘಾತಕಾರಿ ಮಾಹಿತಿಯೂ ಹೊರಬಿದ್ದಿದೆ. ಇಂಥ ಕೇರಳಕ್ಕೆ ಹೊಂದಿಕೊಂಡಿರುವ ಮಂಗಳೂರಲ್ಲೂ ಡ್ರಗ್ಸ್ ಮಾಫಿಯಾ ವಿಪರೀತವಾಗಿ ಹೆಚ್ಚುತ್ತಾ ಇದೆ. ಮಕ್ಕಳು, ವಿದ್ಯಾರ್ಥಿಗಳು, ಯುವಕ ಯುವತಿಯರ ಕೈಯಲ್ಲಿ ಇದೀಗ ಡ್ರಗ್ಸ್ ಸಾಗಾಟವಾಗ್ತಿದೆ. ಶಾಲಾ ಮಕ್ಕಳು, ಹಿಂದೂ ಯುವತಿಯರೇ ಟಾರ್ಗೆಟ್. ಕೇರಳಕ್ಕೆ ಹೊಂದಿಕೊಂಡಿರುವ ಕರ್ನಾಟಕದ ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೂ ಡ್ರಗ್ಸ್ ಮಾಫಿಯಾ ಸಕ್ರಿಯವಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಡ್ರಗ್ಸ್ ಜಾಲಕ್ಕೆ ಶಾಲೆ, ಕಾಲೇಜು ಮಕ್ಕಳನ್ನೇ ಬಳಸಿಕೊಳ್ಳಲಾಗ್ತಿದೆ. ಶಾಲಾ ಮಕ್ಕಳಿಗೆ ಚಾಕ್ಲೇಟ್ ಮೂಲಕ ಡ್ರಗ್ಸ್ ಹಂಚಿಕೆ ಮಾಡ್ತಿರೋದು ವ್ಯಾಪಕವಾಗಿ ನಡೀತಿದೆ. ಭಾರತದ ಭವಿಷ್ಯದ ಪ್ರಜೆಗಳು ಅಂತ ಕರೆಸ್ಕೊಳ್ಳೋ ಮಕ್ಕಳನ್ನೇ ಡ್ರಗ್ಸ್ ಮಾಫಿಯಾ ಬಳಕೆ ಮಾಡ್ತಿರೋದು ನಿಜಕ್ಕೂ ದುರಂತ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಿತ್ಯವೂ ಮಕ್ಕಳಿಗೆ ಡ್ರಗ್ಸ್ ಹಂಚಿಕೆ ಮಾಡಲಾಗ್ತಿದೆ. ಮಕ್ಕಳು ಮಾತ್ರವಲ್ಲದೆ ಹಿಂದೂ ಯುವತಿಯರನ್ನೇ ಈ ಡ್ರಗ್ಸ್ ಜಾಲ ದಾಳವನ್ನಾಗಿ ಮಾಡಿಕೊಳ್ಳುತ್ತಿದೆ. ಆರಂಭದಲ್ಲಿ ಹಿಂದೂ ಯುವತಿಯರ ಸ್ನೇಹ ಸಂಪಾದಿಸಿಕೊಂಡು ಅವರಿಗೆ ಆರಂಭದಲ್ಲಿ ಜ್ಯೂಸ್ ನೀಡಿ MDMA ಮಾತ್ರೆಗಳನ್ನು ನೀಡುವ ಮೂಲಕ ಅವರನ್ನು ಬಲೆಗೆ ಬೀಳಿಸಿಕೊಳ್ಳಲಾಗುತ್ತೆ. ನಂತರ ಅವರಿಂದ ಹಣ ಪಡೆದು ಡ್ರಗ್ಸ್ ಪೂರೈಕೆ ಮಾಡಲಾಗುತ್ತೆ. ನಶೆಗೆ ಅಂಟಿಕೊಂಡ ನಂತರ ಯುವತಿಯರನ್ನೇ ಡ್ರಗ್ಸ್ ಸಪ್ಲೈ ಕಾರ್ಯಕ್ಕೆ ಬಳಕೆ ಮಾಡಲಾಗುತ್ತೆ. ಕೇರಳದಲ್ಲಿ ಇತ್ತೀಚೆಗಷ್ಟೇ ಹಿಂದೂ ಯುವತಿಯನ್ನ ಇಂಥ ಜಾಲಕ್ಕೆ ಬಳಕೆ ಮಾಡಿರೋದು ಬಯಲಾಗಿತ್ತು. ಬಂದರು ನಗರಿ ಮಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಸಕ್ರಿಯವಾಗಿರೋದು ಇಂದು ನಿನ್ನೆಯಿಂದಲ್ಲ. ಹಲವು ವರ್ಷಗಳಿಂದಲೂ ಡ್ರಗ್ಸ್ ಮಾಫಿಯಾದ ವಿರುದ್ಧ ಹೋರಾಟಗಳು ನಡೀತಿವೆ. ಯುವ ಜನತೆಯನ್ನ ಡ್ರಗ್ಸ್ ಜಾಲದಿಂದ ಹೊರತರಲು ರಾಜಕಾರಣಿಗಳು ತಮ್ಮ ಸ್ವಾರ್ಥ ಮರೆತು ಒಟ್ಟಾಗಬೇಕಿದೆ. ಡ್ರಗ್ಸ್ ಮಾಫಿಯಾವನ್ನ ತೊಲಗಿಸದೇ ಇದ್ರೆ ಮುಂದೆ ನಮ್ಮ ಮಕ್ಕಳು ಕೂಡ ಇಂಥ ಜಾಲಕ್ಕೆ ಬಲಿಯಾಗಬಹುದು. ಹಿಂದೂಗಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಿರುವ ಈ ಜಾಲದ ವಿರುದ್ಧ ಎಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸಲೇಬೇಕಾಗಿದೆ. ಪಾರ್ಟಿ, ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ನಶೆ. ಯುವ ಜನತೆಗೆ ಹೆಚ್ಚಾಗಿ ರೇವ್ ಪಾರ್ಟಿಯ ದಾಸರಾಗ್ತಿದ್ದಾರೆ. ಬೆಂಗಳೂರು, ಮಂಗಳೂರಿನಲ್ಲಿಯೂ ಈಗಾಗಲೇ ಹಲವು ರೇವ್ ಪಾರ್ಟಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಆದರೆ ಅಂಥ ರೇವ್ ಪಾರ್ಟಿಗಳಲ್ಲಿ ಡ್ರಗ್ಸ್ ಬಳಕೆ ಮಾಡೋದು ಮಾಮೂಲು. ಹೆಣ್ಣು ಮಕ್ಕಳಿಗೆ ಡ್ರಗ್ಸ್ ನಶೆ ಏರಿಸಿ ಬೇಕಾದಂತೆ ಬಳಸಿಕೊಳ್ಳಲಾಗುತ್ತೆ. ಅದರಲ್ಲೂ ಯುವತಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಡ್ರಗ್ಸ್ ದಾಸರಾಗ್ತಿದ್ದಾರೆ. ರೇವ್ ಪಾರ್ಟಿಗಳ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಹಲವು ನಟನಟಿಯರು, ಸೆಲೆಬ್ರಿಟಿಗಳು ಕೂಡ ಸಿಕ್ಕಿಬಿದ್ದಿದ್ದಾರೆ. ಮಂಗಳೂರಿನಲ್ಲಿಯೂ ಇಂಥ ರೇವ್ ಪಾರ್ಟಿಗಳು ಗುಟ್ಟಾಗಿ ನಡೆಯುತ್ತಲೇ ಇರುತ್ತೆ. ದುರಂತ ಅಂದರೆ ವಿದೇಶದ ಈ ರೇವ್ ಪಾರ್ಟಿ ಸಂಸ್ಕೃತಿಯಿಂದಾಗಿ ಭಾರತೀಯ ಸಂಸ್ಕೃತಿ ಮರೆಯಾಗ್ತಿದೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.